ನಮಸ್ಕಾರ. ಎಲ್ಲ ಪತ್ರಿಕಾ ವರದಿಗಾರರಿಗೂ ನಮಸ್ಕಾರಗಳು ಹಾಗೂ ನಮ್ಮ ರೈತ ಮುಖಂಡರಿಗೂ ನಮಸ್ಕಾರಗಳು. ಇವತ್ತೇನು ತುರ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಅಂದರೆ, ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ಅಕ್ಟೋಬರಲ್ಲಿ ಏನು ಈ ಕೃಷಿ ಚಟುವಟಿಕೆಗಳಾದಂಥ ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಹೊಂಬೇಗೌಡರ ಅಧ್ಯಕ್ಷತೆಯಲ್ಲಿ ಇವತ್ತು ಬಂದಿಲ್ಲ. ಯಾಕೆ ಯಾವುದೋ ಒಂದು ಕಾರಣಾಂತರದಿಂದ ಅವರ ಅಧ್ಯಕ್ಷತೆಯಲ್ಲಿ 27ನೇ ತಾರೀಕು ಶುಕ್ರವಾರ, ಇದೇ ಶುಕ್ರವಾರ 27ನೇ ತಾರೀಕು ತಾಲೂಕು ಆಫೀಸ್ ಇದು ಐಬಿಯಿಂದ ಪ್ರವಾಸಿ ಮಂದಿರದಿಂದ ಕೃಷಿ ಜಂಟಿ ಕೃಷಿ ತಾಲೂಕು ಆಫೀಸ್ ಇದೆ, ಕೃಷಿ ಅಧಿಕಾರಿ ಆಫೀಸ್ ಇದೆಯಲ್ಲ, ಅಲ್ಲಿವರೆಗೆ ಮೆರವಣಿಗೆ ಮುಖಾಂತರ ಏನಿವತ್ತು ಕಳಪೆ ಬೀಜ, ಕಳಪೆ ರಾಸಾಯನಿಕ ಗೊಬ್ಬರ, ಕಳಪೆ ಕೀಟನಾಶಕಗಳ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಶುಕ್ರವಾರ ಹಮ್ಮಿಕೊಂಡಿದ್ದೀವಿ ನಮ್ಮ ಹೊಂಬೇಗೌಡರ ಅಧ್ಯಕ್ಷತೆಯಲ್ಲಿ. ಮೇನ್ ನಮಗೇನು ಅಂದರೆ, ಇವತ್ತು JD ಅವರು ಒಂದು ಮೀಟಿಂಗ್ ಮೊದಲೇ ಮುಂಗಾರು ಆಗೋದ್ಕಿಂತ ಮೊದಲೇ ಒಂದು ಮೀಟಿಂಗ್ ಕರೆದಿದ್ರು. ಕಳಪೆ ಬೀಜಗಳು ಬರದಂಗೆ ರೈತ ಸಂಘಟನೆ ಕರೆದಿದ್ರು. ಈ ಸತಿ ಪ್ರಪ್ರಥಮ ಬಾರಿಗೆ ಕರೆದಿದ್ರು. ಖುಷಿ ಆಯಿತು. ನಾವು ಅಪಾರ ಒಂದು 100 ಜನ ರೈತರು ಹೋಗಿದ್ದು. ಮೀಟಿಂಗಲ್ಲಿ ಏನಾಯಿತು ಅಂದರೆ, ಈ ಕಳಪೆ ಬೀಜಗಳ ಬಗ್ಗೆನೇ ಮಾತಾಡಿದ್ದು. 20 ದಿನ ಆಗೋವರೆಗೆ ಈ ಜೋಳಗಳು ಏನು ಪೈನಿಯರ್ ಇರ್ಬೋದು, ಹೈಟೆಕ್ ಇರ್ಬೋದು, ವಿಷ್ಣು ಇರ್ಬೋದು, ಯಾವ್ಯಾವ ಜೋಳಗಳು 20 ದಿನದೊಳಗೆ ರೋಗ ಬರಬಾರ್ದು, ರೋಗ ಬಂದರೆ ವೈಟ್ ಫಂಗಸ್ ಬಂದಿದೆ ಅದು ಜೋಳಕ್ಕೆ. ಆ ಜೋಳಕ್ಕೆ ಬರದಂಥದ್ದು ನಮ್ಮದು ಜವಾಬ್ದಾರಿ ಅಂತ ಹೇಳಿದ್ರು. ಆಮೇಲೆ ಯಥೇಚ್ಛವಾಗಿ ರೇಟನ್ನು 1700-800 ಮಾರ್ತಾ ಇದ್ರು. ಅದನ್ನು ಕಡಿಮೆ ಮಾಡಿ ಅಂದಾಗ ಅವರು ಮತ್ತೆ ಒಂದು ವಾರ ಬಿಟ್ಟು ಒಂದು ಮೀಟಿಂಗ್ ಕರಿತೀನಿ ಅಂದರು. ಅಲ್ಲಿ ಅವರು ನಮಗೆ ಕರೆಯೋಕ್ಕಾಗಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿ ಉಡಾಫೆ ಉತ್ತರ ಕೊಡಲಾಗಿ ಇವತ್ತು ಈ ರೈತರು ಈ ಜೋಳದ ಪರಿಸ್ಥಿತಿಯ ನಷ್ಟವನ್ನು ಇಡೀ ಹಾಸನ ಡಿಸ್ಟ್ರಿಕ್ಟಲ್ಲಿ ಅನುಭವಿಸ್ತಾರೆ. ನಮ್ಮ ಪ್ರಮುಖ ಬೇಡಿಕೆಗಳಾದಂತಹ ಇವತ್ತೇನು ಈ ಕೃಷಿ ಅಧಿಕಾರಿಗಳ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರೋ ಉದ್ದೇಶ ಅಂದರೆ, ನಮ್ಮ ಪ್ರಮುಖ ಬೇಡಿಕೆಗಳು. ಯಾಕೆಂದರೆ ರೈತರ ಕುಂದುಕೊರತೆಗಳನ್ನು ನಾವು ಆಲಿಸಿ ಅವರು ನೋಡಿದಾಗ ಕಳಪೆ ಬೀಜ ಮಾರಾಟ ಮಾಡಿರೋದು ಕಂಡು ಬರ್ತದೆ. ಯಾಕೆಂದರೆ ಇವತ್ತು ರೈತರು ಏನು ಬೀಜ ಹಾಕಿದ್ದಾರೆ ಅವು ಎಲ್ಲ ವೈಟಾಗಿ ಭೂಮಿ ಒಳಗೆ ಕೆಲವು ಹುಟ್ಟಿಲ್ಲ. ಆದ್ದರಿಂದ ಅವರು ಕಳಪೆ ಬೀಜವಾಗಿ ಕಂಡಿದೆ. ರೈತರಿಗೆ ಸೂಕ್ತ ಸಲಹೆ ನೀಡದೆ ರೈತರಿಗೆ ನಷ್ಟ ಉಂಟು ಮಾಡಿರ್ತಾರೆ ಅಧಿಕಾರಿಗಳು. ಯಾಕೆಂದರೆ ಹೇಳಬೇಕಿತ್ತು ಅವರು, ನಮ್ಮ ಅಧಿಕಾರಿಗಳು ಮೀಟಿಂಗ್ ಕರೆದಾಗ ಇದು ಕಳಪೆ ಬೀಜ ಇದೆ, ಈ ಸತಿ ಪರ್ಯಾಯವಾಗಿ ಯಾವ್ದಾದ್ರು ಬೆಳೆ ಬೆಳೀರಿ, ಜೋಳನ ಕಡಿಮೆ ಹಾಕಿ ಇಲ್ಲ ಹಾಕಬೇಡಿ ಅಂತ ಹೇಳ್ಬೋದಾಯಿತು. ಅದು ಹೇಳ್ದಲೆ ರೈತರಿಗೆ ಮೋಸ ಮಾಡಿದರೆ ಕೃಷಿ ಅಧಿಕಾರಿಗಳು ಕಳಪೆ ಬೀಜಗಳು ಮತ್ತು ಕಳಪೆ ಕೀಟನಾಶಕಗಳು ಮತ್ತು ರಾಸಾಯನಿಕಗಳ ಜೊತೆ ಈ ಕಂಪನಿಗಳ ಜೊತೆ ಕೈ ಜೋಡಿಸಿದ್ದಾರೆ ಅಧಿಕಾರಿಗಳು. ಯಾಕೆಂದರೆ ನಾವು 2-3 ಸತಿ ರಾಸಾಯನಿಕ ಗೊಬ್ಬರದನ್ನ ಫೋಟೋ ಹೊಡೆದು ಹಾಕಿದಾಗಲೂ ಅವ್ರು ಯಾವಾಗ ನಮಗೆ ರಿಪ್ಲೈ ಮಾಡಿಲ್ಲ. ಯಾಕೆ ಕಳಪೆ ಅಂತ ನೆನ್ನೆ ಮೇಡಮ್ ಕೇಳಕ್ಕೆ ಹೋದಾಗ ಇದು ಕಳಪೆ ಗೊಬ್ಬರ ಅಂತ ಈಗ ಒಪ್ಕೊಂಡಿದ್ದಾರೆ. ಅವರು ನೆನ್ನೆ ಫೋಟೋದಲ್ಲಿ ತೋರಿಸಿದ್ದ, ನಾನು ರಾಮೇಗೌಡರು ಹೋದಾಗ ಕಳಪೆ ಅಂತ ಗೊಬ್ಬರ ಒಪ್ಕೊಂಡಿದ್ದಾರೆ. ಇದು ಎಲ್ಲೈತೆ ಅಂತ ಹೇಳಿ ಅಂತ ನಮ್ಮನ್ನೇ ಕೇಳ್ತಾರೆ. ಇವರು ಅಧಿಕಾರಿಗಳು ಈ ಗೊಬ್ಬರದ ಕಂಪನಿಗಳ ಜೊತೆ, ಕೀಟನಾಶಕಗಳ ಜೊತೆ, ಬೀಜದ ಜೊತೆ ಇವರು ಕೈ ಜೋಡಿಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು 4ನೇದಾಗಿ ಮೆಕ್ಕೆಜೋಳದ ಕಂಪನಿಯವರು ಸರ್ಕಾರ ಬಿಡ್ ಕರೀತದೆ, ಹರಾಜು ಕರೀತದೆ. ಯಾಕೆಂದರೆ ಜೋಳನ ಟೆಂಡರ್ಗೆ ಕರೆದಾಗ ಇವ್ರು ಬರ್ದಲೇ ಇರ್ತಕ್ಕಂಥದ್ದು ಯಾವುದು ಹೈಟೆಕ್ಕು, ವಿಷ್ಣು, ಸಿಜೆಂಟಾ ಇವೇನು ಕಂಪ್ನಿಗಳು ಈ 4-5 ಬ್ರ್ಯಾಂಡ್ ಇದೆ, ಇವು ಸರ್ಕಾರದ ಬಿಡ್ಗೆ ಬರ್ದಲೇ ಮೋಸ ಮಾಡಿದ್ದಾರೆ. ಆಗ ಅಧಿಕಾರಿಗಳಿಗೆ ಗೊತ್ತಾಗಿದೆ ಇದು ಕಳಪೆ ಬೀಜ ಅಂತೇಳಿ. ಅವರು ಮಾರಾಟ ಮಾಡಿರೋದು ಇದರಿಂದ ರೈತರಿಗೆ ಮೋಸ ಮಾಡಿರ್ತಾರೆ. ಯಾರು ಅಧಿಕಾರಿಗಳು ಅವ್ರಿಗೆ ಗೊತ್ತಿದ್ದು ನಮಗೆ ಹೇಳ್ದಂಗೆ ಮೋಸ ಮಾಡಿರ್ತಾರೆ. ಮತ್ತು ಈ ಅತಿವೃಷ್ಟಿಯಿಂದ ಈ ಹೊಗೆ ಸೊಪ್ಪಿನ ಬೆಳೆ ಈ ಸತಿ ನಶಿಸಿ ಹೋಗಿದೆ. ಯಾಕೆ ಅತಿವೃಷ್ಟಿ ಜೊತೆಗೆ ಬೀಜದ್ದು ಏನು ಇನ್ನೂ ಒಂದು ಅಂತ ಗೊತ್ತಾಯ್ತಾ ಇಲ್ಲ. ಈ ಸತಿ ಹೊಗೆ ಸೊಪ್ಪಿನ ರೈತರು ಭಾರಿ ನಷ್ಟವನ್ನು ಉಂಟು ಮಾಡಿರ್ತಾರೆ. ಇದಕ್ಕೆ ಆ ಹೊಗೆ ಸೊಪ್ಪಿನ ತಂಬಾಕು ಮಂಡಳಿ ಆ ಹೊಗೆ ಸೊಪ್ಪಿನ ನಷ್ಟವನ್ನು ತುಂಬಿಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಸರ್ಕಾರವಾಗಲಿ ಆಗ ಬೀಜದ ಕಂಪ್ನಿಗಳಲ್ಲಿ ಪ್ರತಿ ಹೆಕ್ಟೇರಿಗೆ 50,000 ಪರಿಹಾರವನ್ನು ಈ ಮೆಕ್ಕೆಜೋಳ ಹೋಗಿರತಕ್ಕಂಥ ರೈತರಿಗೆ ಕೊಡಬೇಕು ಅಂತ ನಮ್ಮ ಹೋರಾಟ. ಅದೇ ರೀತಿ ರೈತರು ಕೊಡುವ ಬೀಜಗಳಿಗೆ ಬೀಜದ ಕಂಪ್ನಿಗಳು ಬೀಜಕ್ಕೆ ವಿಮೆ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಮಾಡಿದರೋ ಬಿಟ್ಟಿದರೋ ಗೊತ್ತಿಲ್ಲ. ಅದಕ್ಕೆ ಆ ಬೀಜದ ಕಂಪ್ನಿಗಳೇ ನೇರ ಹೊಣೆಯಾಗಿರ್ತವೆ. ಹಾಗೂ ನಮ್ಮ ಕೊನೆ ಅಜೆಂಡಾ ಏನು ಅಂದರೆ, ಇಷ್ಟೆಲ್ಲ ವ್ಯವಹಾರವನ್ನು ಮಾಡಿರ್ತಕ್ಕಂಥ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಇವರು ಇದಕ್ಕೆಲ್ಲ ಜವಾಬ್ದಾರಾಗಿರ್ತಾರೆ. ಇಲ್ಲ ಇವರು ನಷ್ಟವನ್ನು ತುಂಬಿಕೊಡ್ಬೇಕು, ಇಲ್ಲ ಸರ್ಕಾರ ನಷ್ಟವನ್ನು ತುಂಬಿಕೊಡ್ಬೇಕು. ಅದ್ರ ಜೊತೆಗೆ ಇವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕು. ಯಾಕೆಂದರೆ ಬಂದಾಗೆಲ್ಲ ಇವರು ನಷ್ಟವನ್ನು ಅನುಭವಿಸಿದ್ದಾರೆ. ಇದಕ್ಕೆ ಒಂದು ಚೂರು ಗಮನ ಕೊಟ್ಟಿಲ್ಲ. ಸುಮ್ಮನೆ ನಾವು ಎಷ್ಟು 3 ಅರ್ಜಿ ಕೊಟ್ಟಿದ್ದು, 3 ಅರ್ಜಿಗೂ ಹರಕೆ ಉತ್ತರವನ್ನು ಕೊಟ್ಟಿದ್ದಾರೆ. ದಯಮಾಡಿ 3 ಜನವೇ ಇವರು ರಮೇಶ್ ಇವರು ಯಾರಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರು, ಅವರು ಇಲ್ಲಿಂದ ವರ್ಗ ಆಗೋವರೆಗೂ ನಮ್ಮ ಹೋರಾಟ ಇರುತ್ತೆ. ಈ ಹೋರಾಟ ಈ ತಾಲೂಕಲ್ಲಿ 27ನೇ ತಾರೀಕು ಮುಗಿದಾದ್ಮೇಲೆ 7ನೇ ತಾರೀಕು ಸೋಮವಾರ 7ನೇ ತಿಂಗಳು ನಾವು ಜಂಟಿ ನಿರ್ದೇಶಕರ ಕಚೇರಿ ಹಾಸನ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನ ಎಲ್ಲ ತಾಲೂಕಿಂದ ಹೋದಂಥ ರೈತರು
ಒಂದು 5,000 to 6,000 ಜನ ಸೇರ್ಬೇಕು ಅಂತ ನಿರೀಕ್ಷೆ ಇದೆ. 6,000 ಜನವೇ ನಾವು ಏನು ನಮ್ಮ ಇದಿದೆ ಹಾಸನದಿಂದ ಮೆರವಣಿಗೆ ಮುಖಾಂತರ ಜಂಟಿ ಕೃಷಿ ನಿರ್ದೇಶಕರ ಆಫೀಸಲ್ಲಿ 7ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ, ಯಾಕೆಂದ್ರೆ ಮಾಧ್ಯಮ ಮಿತ್ರರಲ್ಲಿ ನಮಗೆ ಹೋಸತಿರು ಸ್ಟ್ರೈಕ್ ಮಾಡಿದಾಗ ಅಭೂತಪೂರ್ವ ಯಶಸ್ಸನ್ನು ಜಾಸ್ತಿ ಪ್ರಚಾರವನ್ನು ಕೊಟ್ಟು ನಮ್ಮ ಯಾವುದೇ ಒಂದು ಇದಕ್ಕೆ ಆಗು ಹೋಗಿಗೆ ನೀವು ಕಾರಣ ಆಗಿದ್ರೆ ಇದಕ್ಕೂ ದಯಮಾಡಿ. ಯಾಕಂದರೆ ಇವತ್ತು ರೈತರ ಕಷ್ಟ ಭಾರಿ, ಯಾಕಂದ್ರೆ ಆತ್ಮಹತ್ಯೆ ಲೆವೆಲ್ಗೆ ಹೋಗಿ ನಿಂತಿದ್ದಾರೆ. ಒಂದು ಜೋಳ ಖರ್ಚು ಮಾಡೋಕ್ಕೆ ಒಂದು ಬ್ಯಾಗಿಗೆ 1,800, ಒಬ್ಬರಿಗೆ 1,720, ಆರಿಗೆ 2,500, ಆಳಿಗೆ 400 ರೂಪಾಯಿ, ಹೊಲ ಉಳಕ್ಕೆ 1,000 ರೂಪಾಯಿ, ಇಷ್ಟೆಲ್ಲ ಹೆಚ್ಚು ಕಡಿಮೆ ಒಂದು ಎಕರೆಗೆ ಹಾಕೋಕ್ಕೆ 50,000 to 60,000 ಖರ್ಚು ಮಾಡಿದ್ದಾರೆ. ಅವರಿಗೆ ಇವತ್ತು ಕಷ್ಟದ ಸ್ಥಿತಿಯಲ್ಲಿದ್ದಾರೆ. ದಯಮಾಡಿ ಇದನ್ನು ನೋಡ್ತಾ ಇರ್ತಕ್ಕಂಥ ಅಕ್ಕೋಡ ತಾಲೂಕಿನ ಎಲ್ಲ ರೈತರಲ್ಲಿ ಮನವಿ ಮಾಡಿ ಹೇಳ್ತಾ ಇದ್ದೀನಿ, ದಯಮಾಡಿ 27ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ IB ಹತ್ರಕ್ಕೆ ಬನ್ನಿ. IBಯಿಂದ ಪಾದಯಾತ್ರೆ ಮೂಲಕ ನಾವು ಕೃಷಿ ಆಫೀಸನ್ನು ತಲುಪೋಣ. ಅಲ್ಲಿ ಪ್ರತಿಭಟನೆ ಇರುತ್ತೆ. ಆ ಪ್ರತಿಭಟನೆಗೆ ನಮ್ಮ JD ಅವರು ಆಗಮಿಸಬೇಕು. ಅಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. 27 ಕ್ಲೀನ್ ಮಾಡಿ ಮತ್ತೆ ಮುಂದಿನ ತಿಂಗಳು ನನ್ನ ಹೆಸರು ಜಗದೀಶ. ನಾನು ರೈತ ಜಿಲ್ಲಾ ಅಧ್ಯಕ್ಷರಾಗಿ ಹಾಸನ ಜಿಲ್ಲೆಯಿಂದ ಮೆಕ್ಕೆಜೋಳ ಮತ್ತು ರಸಾಯನ ಗೊಬ್ಬರ ಇದಕ್ಕೆ ನಮ್ಮ ಕೃಷಿ ಮಂತ್ರಿಗಳಿಗೆ ನಾವು ಒಂದು ಮನವಿ ಮಾಡಿದ್ವಿ. ನಮ್ಮ ರೈತ ಬಾಂಧವರಿಗೆ ತುಂಬ ಸಂಕಷ್ಟದಲ್ಲಿದ್ದೀವಿ. ಈಗ 1,800-1,900 ರೂಪಾಯಿ ಒಂದು ಬ್ಯಾಗ್ ಜೋಳಕ್ಕೆ ಮಾಡ್ತಾಯಿದ್ವಿ. ನಾವು ಒಂದು ಕ್ವಿಂಟಲ್ಗೆ ಈಗ 1,300ರಿಂದ 1,500-2,000 ರೂಪಾಯಿ ನಾವು ಜೋಳ ಮಾಡ್ತಾಯಿದ್ವಿ ಕ್ವಿಂಟಲ್. ಅವ್ರು ಕೊಡ್ತಾ ಇರೋದು 5 kg ಒಂದು ಬ್ಯಾಗ್ ಜೋಳಕ್ಕೆ 4 kg ಬರುತ್ತೆ. 4 kgಗೆ 1,000ರಿಂದ 1,500-2,000 ರೂಪಾಯಿ ಕೊಡ್ತಾ ಇದ್ದೀವಿ ನಾವು. ಅಷ್ಟನ್ನು ಕೊಟ್ಟು ಈಗ ನಮ್ಮ ಪಕ್ಕದ ಈ ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ ತಾಲೂಕು ಕುಶಾನಗರದಲ್ಲಿ ಈಗೆಲ್ಲ ನಮ್ಮದು ಅನಿಸಿಕೆ ಮಟ್ಟಿಗೆ ಅಲ್ಲೊಂದು ಜೋಳದ ಒಂದು ಇಡಕ್ಕೆ ಜಾಗ, ಒಂದು ಶೇಖರಣೆ ಮಾಡಲಿಕ್ಕೆ ಒಂದು ಜಾಗ ಇಟ್ಕೊಂಡಿದ್ದಾರೆ. ಆ ಜಾಗದಿಂದ ಇವರು ಜೋಳ ತಗೊಬಂದು ಮಾರಾಟ ಮಾಡಿದ್ದಾರೆ ಅನ್ನೋದು ಒಂದು ಮೂಮೆಂಟ್ ಬಂದಿದೆ. ಇದೇನು ಅವ್ರು ಏನು ಮಾಡ್ತಾರೆ ಅಂದರೆ ಇವರೆಲ್ಲ ನಮ್ಮ ಈ ಯಾರು ಈ ಸರ್ಕಾರದ ವತಿಯಿಂದ ಇಲ್ಲದೆ ಇದ್ದಂಥ ಖಾಸಗಿ ಇವರು ಔಷಧಿ ಅಂಗಡಿಯವರು ಅದೇ ಪ್ಯಾಕೆಟು ಜೋಳ ನಾವು ಕೊಟ್ಟದ ಜೋಳಕ್ಕೆ ಮಿಶ್ರ ಮಾಡೋದು. ಅದನ್ನು ಔಷಧಿನ ತಗೊಂಡು ಹಾಕಿಬಿಟ್ಟು ಅದನ್ನೇ ತಗೊಂಡು ಜೋಳ ಕೊಟ್ಟು ನಮ್ಗೆ ಈ ಥರ ನಮ್ಮ ರೈತರನ್ನ ಸಂಕಷ್ಟಕ್ಕೆ ತಂದಿಟ್ಟಿದ್ದಾರೆ. ಇದನ್ನು ಕೂಡಲೇ ನಮ್ಮ ಕೃಷಿ ನಿರ್ದೇಶಕರು, ಕೃಷಿಯ ಜೈನ್ ನಿರ್ದೇಶಕರು, ತಾಲೂಕಿನ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಇದಕ್ಕೆ ಕರೆಕ್ಟಾದ ಮಾಹಿತಿನ ಕೊಟ್ಟು ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಉಳಿಯುವಂಥ ಜಾಗ ಮಾಡಲಿಲ್ಲ ಅಂತಂದರೆ ರೈತರು ಆತ್ಮಹತ್ಯೆ ದಾರಿಗಿದ್ದಾರೆ. ಇದಕ್ಕೆ ಸ್ಪಂದನೆ ಕೊಡಬಾರ್ದು. ತಾಲೂಕು ಆಡಳಿತ ಆಗಲಿ, ಇಲ್ಲ ಜಿಲ್ಲಾಡಳಿತ ಆಗಲಿ, ಇಲ್ಲ ರಾಜ್ಯದವರಾಗಲಿ, ಕೇಂದ್ರದವರಾಗಲಿ ನಮ್ಮ ರೈತರ ಬಗ್ಗೆ ಸ್ವಲ್ಪ ಕಾಳಜಿಲ್ಲ ಅಂದರೆ ಯಾವುದೇ ಸರ್ಕಾರ ಉಳಿಯೋದಿಲ್ಲ, ನಾಶವಾಗುತ್ತೆ ಸರ್ಕಾರ. ರೈತನಿಗೆ ಯಾರು ಮೋಸ ಮಾಡ್ತಾರೆ ಅವ್ರು ಉಳಿಯೋಂಥ ಮಟ್ಟಕ್ಕೆ ಇರೋಕ್ಕಿಲ್ಲ. ಇದನ್ನು ಈ ಕೂಡಲೇ ನಮ್ಮ ಮಂಡ್ಯ ಜಿಲ್ಲೆ ಸಂಸದರು ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು ಈ ನಮ್ಮ ಕೃಷಿಗೆ, ನಮ್ಮ ಕೃಷಿ ಇದಕ್ಕೆ ಎಲ್ಲ ಕೃಷಿಗೂ ಅಳವಡಿಸ್ತಾರೆ. ಇದನ್ನು ಕೂಡಲೇ ಎಲ್ಲ ಪ್ರತಿಯೊಂದಕ್ಕೂ ಒಂದು ಕೇಂದ್ರದ ಜೋಳ ಒಂದೇ ಅಲ್ಲ, ಹೊಗೆಸೊಪ್ಪು ಒಂದೇ ಅಲ್ಲ, ಇದು ಶುಂಠಿ ಅಲ್ಲ, ಪ್ರತಿಯೊಂದರ ರೈತರಿಗೆ ಏನು ಸಹಕಾರ ಬೇಕು ಅನ್ನೋದಕ್ಕೆ ಅವ್ರು ಬಂದು ಸ್ಪಂದಿಸಬೇಕು. ಇಲ್ಲ ಹೋದರೆ ಆಗೋದಿಲ್ಲ ಅಂತಂದರೆ ಅವರು ರಾಜೀನಾಮೆ ಕೊಟ್ಬಿಡ್ಲಿ, ಬೇಜಾರಿಲ್ಲ, ಇನ್ನೊಬ್ಬರು ಬರಲಿ. ನಮ್ಮ ರೈತರಿಂದ ಇರ್ತೀವಿ ಅನ್ನೋಂಗಿದ್ರೆ ಅವ್ರು ಬರಲಿ ಕೆಲಸ ಮಾಡಲಿಕ್ಕೆ ಆಗ್ತಲ್ಲ ಅನ್ನೋಂಗಿದ್ರೆ ನಮ್ಮ ತಾಲೂಕಿನ ಶಾಸಕರು ಸಮೇತವಾಗಿ ಇದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ. ಮಂಜಣ್ಣವರು ಯಾಕೆ ಮಾತಾಡ್ತಾ ಇಲ್ಲ? ನಾವೇನಂತ ಅನ್ಯಾಯ ಮಾಡಿದ್ದೀವಿ ಅವ್ರಿಗೆ, ರೈತರ ಕಂಡ್ರೆ ಅಷ್ಟಂತ ಅವ್ರಿಗೆ ಧೋರಣೆ ಹಾಕಿ ಅವ್ರಿಗೆ ಕರೆದು ಯಾವ ಮಂತ್ರಿಗಳಿದ್ದಾರೆ ಆ ಮಂತ್ರಿಗಳಾಗಲಿ, ಇಲ್ಲ ಅವ್ರ ತಾಲೂಕಿನ ಆಡಳಿತ ಅಧಿಕಾರಿಗಳಲ್ಲಿ ಕರೆಸಿ ಮಾತಾಡೋಕೆ ಯಾಕೆ ಮಾತಾಡ್ತಾ ಇಲ್ಲ ಅವರು? ನಾವು ರೈತ ಏನಂತ ಒಂದು ಅವ್ರಿಗೇನು ಬೇಡವಾಗಿದ್ದೀವಿ ನಮ್ಮ ತಾಲೂಕಿನ ಶಾಸಕರಿಗೆ, ಹಾಲಿ ಶಾಸಕರಿಗಿರ್ಬೋದು, ಮಾಜಿ ಅವ್ರಿಗಿರ್ಬೋದು, ಇನ್ನೊಬ್ರು ಇರ್ಬೋದು, ಅವರೆಲ್ಲ ಬರೀ ಓಟ್ ಬಂದಾಗ ಮಾತ್ರ ಬರೋದಾ? ಬಾಕಿ ಕಷ್ಟ ಬರಬಾರ್ದು ಅವರು ಹಿಂಗಂತ ಹೇಳ್ತಾ ನಮ್ಮ ರೈತ ಬಾಂಧವರಿಗೂ ನಾನು ವಂದನೆಯನ್ನು ಹೇಳ್ತಾ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.